ಹಂಗಲ್ಲಿ ಇಷ್ಟಿರ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೋತಿ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲ್ಲಿಗ್ಯಾಕ ಕೈಯ ಮುಡಿಯತಿ, ಕಲ್ಲಿಗ್ಯಾಕ ಕೈಯ ಮುಗಿಯತಿ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಸಿಂದಗಿ ಇದರ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಒಂದು ಜಾನಪದ ಸಂಭ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಅಧ್ಯಕ್ಷರಾದಂಥ, ಇಲ್ಲಿವರೆಗೆ ಬಹಳ ಅನುಭವದ ಅಮೃತವನ್ನು ನೀಡಿದಂಥ ಸಿಂದಗಿಯ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಎಂ ಪಡ್ಶೆಟ್ಟಿ ಅವರೇ, ಒಂದು ರೀತಿ ಇಷ್ಟೊತ್ತು ಮಟ್ಟ ಎಲ್ಲರೂ ಜಾನಪದದ ಬಗ್ಗೆ ಮಾತಾಡಿಬಿಡ್ತಾರೆ. ಹೆಂಗೆ ಮಾತಾಡ್ಯಾರ ಅಂತ ಕೇಳಿದ್ರೆ ಉತ್ತರಿ ಮಳೆ ಹೊಡೆದಂಗೆ ಹೊಡೆದಾರ. ಅಷ್ಟು ಚಲೋ ಮಾತಾಡ್ಬಿಟ್ಟಾರೆ. ನನಗೊಂದು ಅನ್ಸಕತ್ತೈತಿ, ನಾ ಏನು ಮಾತಾಡ್ಬೇಕು ಅಂತ ಹೇಳಿ. ಅದು ಮನೆಗೆ ತೊಲಬಾಗ್ಲು ಹೊಸಲಾಗಿರ್ಬಾರ್ದಂತ ಭಾಷಣಕಾರ ಕೊನೆಗೆ ಸಭಾದಾಗ ಭಾಷಣಕಾರ ಆಗಿರ್ಬಾರ್ದು. ಬಹಳ ಅದ್ಭುತವಾಗಿ ಮಾತನಾಡ್ಯಾರ. ಏನು ಮುರಾಳ್ ಅವ್ರ ಬಗ್ಗೆ ಹೇಳು, ಕನಕಟ್ಟಿ ಅವ್ರ ಬಗ್ಗೆ ಹೇಳು, ಬಾಳನಗೌಡ್ರ ಬಗ್ಗೆ ಹೇಳು, ಅವ್ರು ಹಾಡಿದ್ರೆ ಲಾಸ್ಟ್ ಕುಂತಾರಲ್ಲ ಸೂಫಿ ಸಂತರು, ಅವ್ರ ಬಗ್ಗೆ ಹೇಳು, ಎಲ್ಲರಂತವನಲ್ಲೂ ದೊಡ್ಡವ ನೀನು ಅಂತ ಹಾಡಿದ್ರಲ್ಲ ಮಂಗಾನವ್ರು, ಅವ್ರ ಬಗ್ಗೆ ಹೇಳು. ಯಾರ ಬಗ್ಗೆ ಹೇಳಿ ಅಂತಂದ್ರೆ ನನಗನ್ಸಕತ್ತೈತಿ, ನಾನು ಹೆಣ್ಮಕ್ಳು ಆರತಿ ಮಾಡ್ಬೇಕಾದ್ರೆ ಅವಸರದಾಗ ಸೆರಗ್ ಹಿಡಿತೀರಲ್ಲ ಮುರಾಳ್ ಮೇಡಮ್ ಅವ್ರು, ಹಂಗೆ ನಾನು ನಿಮ್ಮ ಸೆರಗ್ ಹಿಡಿದು ಬಿಡಬೇಕು ಅನ್ನೋ ಲೆಕ್ಕದಾಗ ಬಂದಿಲ್ಲ ನೋಡ್ತೀರ. ಯಾಕಂತ ಕೇಳಿದ್ರೆ ಈಗ ನಾವು 8 ಮಂದಿ ಕಾಣಕತ್ತೀವಿ ಅನ್ನೋದು ನನಗೆ ಅರ್ಥ ಆಗ್ಯದ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕಂಡಂಗೆ ಕಾಣಕತ್ತೀವಿ, ನಿಮಗೆ ಹಿಂದೆ ಕಲರ್ ಟಿವಿ ಬರೋದವ. ನೀವೆಲ್ಲ ಅದಕ್ಕೆ ಕುಂತೀರಿ ನೀವು. ನಾನು ವಿಚಾರ ಮಾಡಾಕತ್ತೀನಿ, ಭಾಳ ಸಭಾಕ್ ಹೋಗೀನಿ ನಾನು, ಜಾನಪದ ಸಮ್ಮೇಳನ ಸಭಾಕ್ಕೆ ವಾದಿಕರ ಸಭಾ ಮುಗ್ಯಾಕ ಬಂದಂಗೆಲ್ಲ ಎದ್ದು ಹೋಗಿರ್ತಾರೆ ಜನ. ಆದ್ರೆ ಇಲ್ಲಿ ಮುಗ್ಯಾಕ ಬಂದಂಗೆ ಬರಾಕತ್ತಾರ ಒಂದ್ ಕಟ್ಟೆ ಅವ್ರ, ಯಾಕೆ ಬರಾಕತ್ತಾರ ಅಂತ ನಾನು ವಿಚಾರ ಮಾಡಿದೆ. ಓಹೋ, ಕಲರ್ ಟಿವಿ ಬರೋದವು, ಹಿಂದ ಕಲರ್ ಟಿವಿ ಸೊಲಾಗಿ ಬರಾಕತ್ತಾರ ಇವರು ಅಂತ ಹೇಳಿ ಗೊತ್ತಾಯ್ತು ನನಗೆ. ಆದ್ರೂ ಕೂಡ ನಮ್ಮ ಸಿಂದಗಿ ಮಂದಿ ಅಂತ ಕೇಳಿದ್ರೆ ಅದ್ಭುತ ಮಂದಿ ಇದೆ, ತುಂಬಲಾರದ ಕೊಡ. ಬಹಳ ಎಷ್ಟು ಹೇಳಿದ್ರು ಕಡಿಮೆ ಈ ಸಿಂದಗಿ ತಾಲೂಕಿನ ಬಗ್ಗೆ. ಬಾಣಾಸುರನ ಪಾತ್ರವನ್ನು ಮಾಡಿ ಆ ಬಾಣಾಸುರನ ಪಾತ್ರಕ್ಕೊಂದು ಕಳೆ ಅಂತ ಅಂದ್ಕೊಟ್ಟಂತ ಸಿಂದಗಿಯ ನಮ್ಮ ಹಂದಿಗ್ನೂರು ಸಿದ್ದರಾಮಪ್ಪನವರು ಪಾತ್ರ ಮಾಡಿದ ನೆಲ ಇದು. ಡಾಕ್ಟರ್ ಎಂ ಕಲಬುರ್ಗಿ ಅವರನ್ನು ಕೊಟ್ಟಂತ ನೆಲ ಇದು ನಮ್ಮ ಸಿಂದಗಿ. ರೇಚೆ ರೌಡಿಗೌರಂತ ಪತ್ರಕರ್ತರನ್ನು ಕೊಟ್ಟಂತದ್ದು ನಮ್ಮ ಸಿಂದಗಿ. ಹೌದಲ್ಲ? ಚೆನ್ನಪ್ಪ ಕಟ್ಟಿ ಅಂತ ಸಾಹಿತಿಗಳನ್ನ, ಎಂ ಪಡ್ಶೆಟ್ಟಿ ಅಂತ ಜಾನಪದ ವಿದ್ವಾಂಸರನ್ನ, ಎಂತೆಂಥವ್ರನ್ನ ಕೊಟ್ಟದ್ರಿ. ಮಾಧವಾನಂದ ತೀರ್ಥರನ್ನ, ಕೋಮು ಸೌಹಾರ್ದತಾ ಪ್ರಶಸ್ತಿಯನ್ನ ಈ ದಕ್ಷಿಣ ಕರ್ನಾಟಕಕ್ಕೆ ತಂದು ಕೊಟ್ಟಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ತೋಂಟದಾರ್ಯರನ್ನ ಕೊಟ್ಟಂತ ನೆಲ ನಮ್ಮ ಸಿಂದಗಿರಿ. ಬಹಳ ಕೈ ಎತ್ತಿ ಹೇಳಬೇಕಾಗ್ತದೆ ಇದ್ರ ಬಗ್ಗೆ. ಶಾಂತವೀರ ಶಿವಾಚಾರ್ಯರನ್ನ, ಚನ್ನವೀರ ಶಿವಾಚಾರ್ಯರನ್ನ, ಶಿಕ್ಷಣ ಪ್ರೇಮಿ ಚನ್ನವೀರ ಶಿವಾಚಾರ್ಯರನ್ನ ಕೊಟ್ಟಂತ ಭೂಮಿ ಯಾವುದಾದ್ರೂ ಇದ್ರೆ ಅದು ಯಾವುದು ಅಂತ ಕೇಳಿದ್ರೆ ಯಾವುದ್ರಿಪ್ಪ? ನಮ್ಮ ಸಿಂದಗಿ. ಜ್ಞಾನದ ಬಿಂದಿಗಿ, ಶಿಕ್ಷಣದ ಬಿಂದಿಗಿ ಅಂತ ಹೇಳಿದ್ರೆ ನಮ್ಮ ಸಿಂದಗಿ ಅಂತ ಹೇಳಕ್ ಬಹಳ ಖುಷಿ ಅನಿಸ್ತದೆ, ಬಹಳ ಖುಷಿ ಅನಿಸ್ತದೆ. ಈ ಸಿಂದಗಿ ಮಂದಿ ಅಷ್ಟ ಭಕ್ತಿವಂತ, ಅಷ್ಟ ಸಾಹಿತ್ಯ ಪ್ರೇಮಿಗಳು. ಎಲ್ಲ ದೃಷ್ಟಿಯಿಂದ
ಒಂದ್ ರೀತಿ ಭಾವನಾ ಜೀವಿಗಳು. ಇವತ್ತು ನಮ್ಮ ಹಾಸಿಂಪಿಯವರು ವಾಲಿಕಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತೆ ಅವ್ರೊಬ್ಬರಿಗೆ ಹೇಳ್ಯಾರ, ಮತ್ತೆ ಏನ್ ತಪ್ಪು ತಿಳ್ಕೊಬಾರ್ದು, ಇನ್ನೊಂದಿಷ್ಟು ಮಂದಿ ಇರ್ತಾರೆ ಮತ್ತೆ ಕೆಟ್ಟ ದೃಷ್ಟಿಯಿಂದ ನೋಡೋರು. ಎಲ್ಲರನ್ನು ಇಟ್ಕೊಂಡು ಹೇಳ್ತೀನಿ ನಾನು. ಏನಂತ ಹೇಳಿದ್ರೆ, ಯಾಕೆ ಅಭಿನಂದನೆ ಹೇಳ್ತೀನಿ ಅಂತ ಕೇಳಿದ್ರೆ, ಅವ ಕುಂತ ಬಳಿಕ ಕುರ್ಚೆ ದೊಡ್ಡದಾಗಬಾರ್ದು, ಅವ ಕುಂತಿದ್ದು ಕುರ್ಚೆ ದೊಡ್ಡದಾಗಬೇಕು ನೋಡ್ರಿ ನನ್ನ ದೃಷ್ಟಿಯೊಳಗೆ. ಇವತ್ತು ಅಂತ ಕೆಲಸ ಯಾರು ಮಾಡ್ಯಾರ ಅಂತ ಕೇಳಿದ್ರೆ, ಹಾಸಿಂಪೀರ್ ವಾಲಿಕಾರ್ ಅಂಡ್ ಹಿಸ್ ಟೀಮ್ ಅವರೆಲ್ಲರೂ ಕೂಡಿ ಮಾಡ್ಯಾರ ಅಂತ ಹೇಳಕ್ ಇಷ್ಟಪಡ್ತೇನೆ. ಇವತ್ತೊಬ್ಬ ಯಂಗ್ ಸ್ಟಾರ್ ಯುವಕನಾಗಿರ್ತಕ್ಕಂಥ ತಾಲೂಕಾ ಅಧ್ಯಕ್ಷನಾದಂತ ವೈಸಿ ಮಯೂರ್ ಎಲ್ಲಿದಾನ, ಬಹಳ ಉತ್ಸಾಹಿ ತರುಣ, ಇನ್ನೂ ಸಾಧಿಸ್ಬೇಕಾಗಿದ್ದು ಬಹಳ ಇದೆ. ಬಹಳ ನಿಮ್ಮ ಸಂದರ್ಭದಲ್ಲಿ ಬಹಳ ಚಲೋ ಸಮ್ಮೇಳನ ಆಗಿದೆ ಇಲ್ಲಿ. ಅದ್ರ ಜೊತೆಯಲ್ಲಿ ನಾನು ಬಹಳ ನಮ್ಮ ಬಿಜಾಪುರ ಜಿಲ್ಲೆ ಮಕ್ಕಳ ಸಾಹಿತಿಗಳನ್ನು ಬಹಳ ಕೊಟ್ಟದೆ. ಶಂಭು ಬಿರಾದಾರ್ ಅವರು ಇರ್ಬೋದು, ಚಿಂತಾಮಣಿ ಅವರು ಇರ್ಬೋದು, ಇನ್ನೂ ಬಹಳ ಮಂದಿ ಅದಾರೆ. ಬಹುಶಃ ಆ ಸಾಲಿನಲ್ಲಿ ಇಲ್ಲೊಬ್ಬರನ್ನು ತಂದು ಕುಂದಿರ್ಸ್ಯಾರ, ಸರ್ವಾಧ್ಯಕ್ಷರನ್ನ ಮಾಡಿ ಆ ಪುಣ್ಯಾತ್ಮ ಅವರನ್ನು ಕುಂದಿರ್ಸ್ಯಾರಲ್ಲ. ಬಹಳ ಅಭಿನಂದನೆಗಳನ್ನು ನಾನು ಹೇಳಕ್ ಇಷ್ಟಪಡ್ತೇನೆ. ಅಭಿನಂದನೆಗಳನ್ನ ಮಾಗಿದ ಹೃದಯ, ಮಾಗಿದ ಈ ವಯಸ್ಸಿದೆ ಅಲ್ಲ, ಯಾವಾಗ ಏನ್ ಕೊಟ್ರು ಮನುಷ್ಯ ಸಮಾಧಾನ ಆಗಂಗಿಲ್ಲ. ಈ ಮಾಗಿದ ಹೃದಯದಲ್ಲಿ ಕೊಟ್ಟಾರಲ್ಲ, ಈ ವಯಸ್ಸಿನಲ್ಲಿ ಕೊಟ್ಟಾರಲ್ಲ, ಸಾವಿರ ಸಾವಿರ ಶರಣುಗಳು ನಿಮಗೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಬಂಧುಗಳೇ ನಿಮಗೆ. ಯಾಕಂತ ಕೇಳಿದ್ರೆ, ಹರೆ ಇದ್ದಾಗೆಲ್ಲ ಇರ್ತದೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹಿತ್ವಾ ದಂಡಂ ತದಪಿನ ಮುಂಚತೆ ಆಶಾ ಪಾಶಂ ಭಜಗೋವಿಂದಂ 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 ಮೂಢಮತೆ ಶಂಕರಾಚಾರ್ಯ ಹೇಳ್ತಾರೆ. ಅದಕ್ಕೆ ಬಹಳ ಅಭಿನಂದನೆಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಅವರಿಬ್ಬರ ಜೊತೆಯಲ್ಲಿ ಒಂದ್ ರೀತಿ ಹದ್ದಿನ ಕಣ್ಣು ನಮ್ಮ ಹಾಸಿಂಪೀರ್ ಅವ್ರಿಗೆ, ಅವರನ್ನ ಅಭಿನಂದನೆಗಳನ್ನು ಹೇಳ್ತೀನಿ ನಾನು. ನಮ್ಮನ್ನ ಎಲ್ಲಾ ಸಮ್ಮೇಳನದಾಗ ಜನಪದಕ್ಕೆ ಹೋಗ್ಯಾಕ ಹತ್ಬಿಟ್ಟಾರ. ನಮ್ಮ ಮಹಿಳಾ ಗೋಷ್ಠಿಗಿಲ್ಲ, ಕವಿಗೋಷ್ಠಿಗಿಲ್ಲ. ನಾನು ಅಂತಿರ್ತೀನಿ, ನನ್ಗೆ ಯಾವ್ದಾರು ಬೇರೆ ಸಮ್ಮೇಳನಕ್ಕೆ ಹಾಕ್ರಿ ಅಂತೀನಿ. ನಮ್ಮನ್ನ ಕಾಂಬಿನೇಷನ್ ಮಾಡ್ಯಾರ. ಇವತ್ತು ನಾ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತೆಲ್ಲ ಬಹಳ ಚಲೋ 100 ಬಾರಿಸ್ಬಿಟ್ಟಾರ. ಫಸ್ಟ್ ಬ್ಯಾಟಿಂಗ್ ಚಲೋ ಮಾಡಿಬಿಟ್ಟಾರ. ಆದ್ರೆ ಬಹಳ ಖುಷಿ ಆಗ್ತದೆ. ನಮ್ಮ ಜಾನಪದ ಇದೆ ಅಲ್ಲ, ಒಂದು ಮಾತನ್ನು ಹೇಳ್ತಾರೆ, ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್. ಸಾಹಿತ್ಯ ಅನ್ನುವಂಥದ್ದು ಭಾವನೆಗಳ ಕನ್ನಡಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಸಾಹಿತ್ಯ ನೋಡ್ರಿ, ಜನಪದ ಸಾಹಿತ್ಯ ಅನ್ನುವಂಥದ್ದು ಹೆಂಗ ಅಂತ ಕೇಳಿದ್ರೆ ಭಾವನೆಯ ಕನ್ನಡಿ. ಅಲ್ಲಿ ನೋವಿದೆ, ಸಂತೋಷ ಇದೆ, ಅಲ್ಲಿ ಇನ್ನೂ ಏನೇನೋ ದಣಿವಿದೆ. ಇವತ್ತು ನೀವು ಲೈಟಿನ ಕಂಬ ನಿಲ್ಲಿಸ್ತಿರ್ತಾರೆ KEB ಅವ್ರು ನೋಡ್ರಿ, ಆ ಹಗ್ಗ ಕಟ್ಟಿರ್ತಾರೆ, ಅವ್ರ ಜಗ್ಗು ಮುಂದೆ ಏನಂತಿರ್ತಾರೆ, ಉತ್ಸಪ 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 ಅಂತಿರ್ತಾರೆ. ಯಾಕಂತಾರೆ ಅಂತ ಕೇಳಿದ್ರೆ, ಆ ಉತ್ಸಪ ಅಂದಾಗ ಆ ಕಂಬ ನಿಲ್ಲಿಸಕ್ ದಣಿವಾಗಂಗಿಲ್ಲ. ಹಂಗ ಅಗಸರ್ ಬಟ್ಟಿ ಒಗಿ ಮುಂದೆ ಅವ್ರ ಅಂತಿರ್ತಾರೆ ನೋಡ್ರಿ, ಅವ್ರೊಂದು ದನಿ ತೆಗಿತಾ ಇರ್ತಾರೆ. ಅವಾಗ ಯಾಕೆ ತೆಗಿತಾರೆ ಅಂತ ಕೇಳಿದ್ರೆ, ಬಟ್ಟಿ ಒಗಿದ ದಣಿವಾಗಂಗಿಲ್ಲ. ಹಂಗ ದಣಿವಾದಾಗ, ನೋವಾದಾಗ, ಸಂತೋಷ ಆದಾಗ ಭಾವನೆಗಳು ಉಕ್ಕಿ ಬಂದು ಅದೇ ಏನು ಅಂತ ಕೇಳಿದ್ರೆ ಜನಪದ ಸಾಹಿತ್ಯ. ಅವು ಗರತಿಯ ಹಾಡುಗಳಿರ್ಬಹುದು, ಕುಟ್ಟೋ ಪದಗಳಿರ್ಬಹುದು, ಬೀಸೋ ಪದಗಳಿರ್ಬಹುದು, ಹಂತಿ ಪದಗಳಿರ್ಬಹುದು, ಯಾವುದೇ ತೆಗೆದುಕೊಡ್ರಿ. ಜನಪದ ವ್ಯಷ್ಟಿ, ಜಾನಪದ ಸಮಷ್ಟಿ. ಆ ಜನಪದ ಹುಟ್ಟಿದ್ದೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗ. ಬಹುಶಃ ನಾ ಬಹಳ ಸಮಯದೊಳಗೆ ಹೇಳ್ತಿರ್ತೀನಿ, ಬಿಜಾಪುರದೊಳಗೆ ಹೆಂಗ್ ಹುಡ್ತು ಅಂತ ಕೇಳಿದ್ರೆ, ನಮ್ಮ ಅಖಂಡ ಬಿಜಾಪುರ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಬದಾಮಿ ಚಾಲುಕ್ಯರೇನದಾರಲ್ಲ, ಕಪ್ಪೆ ಅರಬಟ್ಟನ ಶಾಸನ ಇದೆ ಅಲ್ಲಿ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ ನೀತನ್ ಪೆರನಲ್ಲ ಅನ್ನುವಂತ ಕಪ್ಪೆ ಅರಬಟ್ಟನ ಶಾಸನದ ಅದನ್ನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಜಾನಪದದ ತಲಕಾವೇರಿ ಅಂತ ಹೇಳಿ
ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಹೇಳಿರುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಅದಕ್ಕೆ ಇವತ್ತು ಜಾನಪದ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥವು. ಬೀಸೋ ಮುಂದೆ ಕುಟ್ಟೋ ಮುಂದೆ ಎಷ್ಟು ಚಂದ ಹಾಡ್ತಿದ್ರು ನಮ್ಮ ಹೆಣ್ಮಕ್ಳು. ಬಹುಶಃ ಇಷ್ಟೊತ್ತು ಮಟ್ಟ ಹಾಡ್ಯಾರ. ಇವತ್ತು ಹೊನಕಟ್ಟಿ ಅವರು ಉತ್ತರಿ ಮಳಿ ವೇಷಂಗ್ ಹೊಡೆದೈತಿ. ಇವತ್ತು ಒಡ್ಡು ವರಿ ಎಲ್ಲ ಕಿತ್ತು ಹೋಗ್ಯಾವ. ಆದರೂ ಕೂಡ ನಾನು ಒಂದು ಹಾಡನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಕೇಳಿದ್ರೆ ಬಹಳ ಚಂದ ನಮ್ಮವರು ಹಾಡ್ತಾರೆ. ಸಂಗ ಮಾಡೇ ನವ್ವ ಲಿಂಗವಂತರ ಕೂಡ ಬಂಗಾರಕ್ಕಿಂತ ಬಲು ಹೆಚ್ಚು ಇದ್ದವರ ಸಂಗ ಮಾಡೇನ ಅನುಗಾಲ ಕೋಲ. ಆಕೆ ಹಾಡ್ತಾಳೆ, ಜನಪದ ಗರತಿ ಹಾಡ್ತಾಳೆ. ಸಂಗ ಮಾಡೇನವ್ವ ಲಿಂಗವಂತರ ಕೂಡ ಬಂಗಾರಕ್ಕಿಂತ ಬಲು ಹೆಚ್ಚು ಇದ್ದವರ ಸಂಗ ಮಾಡೇನ ಅನುಗಾಲ ಕೋಲ. ಮುಂದೆಷ್ಟು ಚಂದ ಹೇಳ್ತಾನೆ. ಜೀವಕ್ಕ ಬಂದರ ತಂದ್ಯಾರ ತಾಯಾರ, ಜೀವಕ್ಕ ಬಂದರ ತಂದ್ಯಾರ ತಾಯಾರ, ಮೈದುನರಾರ ಮಗನಾರ ಸಾವಾಗ, ಮೈದುನರಾರ ಮಗನಾರ ಸಾವಾಗ. ಹೋಗೋತ್ನಾಗ ಆಗಲ್ಲ ಯಾರೋ ಹೇಳಿದ್ರಲ್ಲ, ಜೀವ ಹೋಗೋತ್ನಾಗ ಹೇಳ್ತಾರಲ್ಲ, ಮೈದುನರಾರ ಸಾವಾಗ ಕೈ ಹಿಡಿದರಾಯ ಕಡಿಗಾದ ಕೋಲ. ತನ್ನ ತವ್ರ ಮನೆ ಬಗ್ಗೆ ಹಾಡ್ತಾರ. ಅಣ್ಣನ ಆರತ್ತ ತಮ್ಮನ ಮೂರತ್ತ ನಮ್ಮಪ್ಪನತ್ತ 16 ಬರುವಾಗ. ಅಣ್ಣನ ಆರತ್ತ ತಮ್ಮನ ಮೂರತ್ತ ನಮ್ಮಪ್ಪನತ್ತ 16 ಬರುವಾಗ. ನನ್ನೂರ ಭೂಮಿ ನಡಿಗ್ಯಾವ ಕೋಲ, ಸಿಂದಗಿಯ ಭೂಮಿ ನಡಿಗ್ಯಾವ ಕೋಲ. ಅವ್ರಪ್ಪನ ಎತ್ತಿ ಬರಾಕತ್ತವ, ಅದಕ್ಕೆ ಸಿಂದಗಿ ಭೂಮಿ ನಡಿಗ್ಯಾವಂತ. ಮುಂದೆ ಹೇಳ್ತಾಳ, ಅಕ್ಕಿ ಕಿಚಡಿ ಮಾಡಿ ತುಪ್ಪ ಬೆಚ್ಚಗ ಮಾಡಿ, ಅಕ್ಕಿ ಕಿಚಡಿ ಮಾಡಿ ತುಪ್ಪ ಬೆಚ್ಚಗ ಮಾಡಿ, ಸುತ್ತೇಳು ನಿರಿಗಿ ಮರಿ ಮಾಡಿ ಉಣಿಸುವ. ಪುರಾಣ ಮೇಡಮ್ ಊಟ ಮಾಡಿಸ್ಬೇಕಾರೆ ತಾಯಂದಿರ ತಡಿ ಮೇಲೆ ಹಾಕೊಂಡಿರ್ತೀರಿ. ಯಾರು ನೋಡಿದ್ರೆ ಏನಾಗ್ತೈತ್ರಿ? ನೆದರಾಗ್ತತಿ, ಕಾಲ್ದುಳಿ ಆಗ್ತದೆ. ಅದು ಆಗ್ಬಾರ್ದು ಅಂತ ಹೇಳಿ ತಾಯಿ ಏನ್ ಮಾಡ್ತಾಳೆ, ಎಷ್ಟು ಚಲೋ ಮಾಡ್ತಾಳೆ. ಸುತ್ತೇಳು ನಿರಿಗಿ ಮರಿ ಮಾಡಿ ಉಣಿಸುವ, ಎತ್ತವನಿಲ್ಲ ಮನಿಯಾಗ ಕೋಲ. ಮುಂದೆ ಹೇಳ್ತಾಳ, ಆಗ್ಯಾವ ನಮ್ ಜೋಳ. ಆಕೆ ಅತ್ತಿ ಮನಿ ಸೊಸಿರಿ, ಅತ್ತಿದೊಂದು ಸನ್ಸಾಸಿ ಇರ್ತೈತಲ್ಲ, ಆಕಿ ಹೋಗ್ಯಾಳ. ಮತ್ತೆ ಎಲ್ಲಿ ಹೋದ್ಲಿಕ್ಕಿ ಹುಡುಕೊಂತ ಅತ್ತಿ ಬರಬಾರ್ದು. ಅದಕ್ಕೆ ಆಕಿ ಅಂತಾಳ, ಆಗ್ಯಾವ ನಮ್ ಜ್ವಾಳ ತೀರಿಲ್ಲ ನಮ್ ಹಾಡ, ಸಾಕ ಗೌರವ್ವ ಕೈ ಬೀಡ ನನ್ನ ಮನೆಯ, ಸಾಕ ಗೌರವ್ವ ಕೈ ಬೀಡ ನನ್ನ ಮನೆಯ, ಜ್ಞಾನದತ್ಯವ್ವ ಬೈದಾಳ ಕೋಲ, ಜ್ಞಾನದತ್ಯವ್ವ ಬೈದಾಳ ಕೋಲ. ಮುಂದೆ ಹೇಳ್ತಾಳ್ರಿ, ಕೃತಜ್ಞತೆ ಹೇಳ್ತಾಳ. ಈಗ ನೀವು ಶೀಗಿ ಹುಣ್ಣಿಮೆ ಎಲ್ಲ ಮಾಡ್ಬೇಕಾದ್ರೆ ಹೊಲಕ್ಕೆ ಹೋಗಿ ಪಾಂಡವ್ರು ಇಟ್ಟು ಚರ್ಗಾಚರಿಸಿದ್ರೆ ಕೃತಜ್ಞತೆ ಸಲ್ಲಿಸೋದ. ಆಕಿ ಹೇಳ್ತಾಳ, ಕಲ್ಲ ಕೊಟ್ಟವ್ವಗ ಎಲ್ಲ ಭಾಗ್ಯವು ಬರಲಿ, ಹೇಮರೆಡ್ಡಿ ಮಲ್ಲಮ್ಮನಂತ ಸೊಸೆ ಬರಲಿ. ಹೇಳಂಗಿಲ್ಲ? ಕಲ್ಲ ಕೊಟ್ಟವ್ವಾಗ ಎಲ್ಲ ಭಾಗ್ಯವು ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ, ಹೇಮರೆಡ್ಡಿ ಮಲ್ಲಮ್ಮನಂತ ಸೊಸೆ ಬರಲಿ ಕೋಲ. ಮುಂದೆ ಹಾಡ್ತಾಳಾಕಿ. ಏನು ಆ ಬೀಸು ಸ್ಟೈಲ್ ಇರ್ತದಲ್ಲ. ಈಗ ಮಿಕ್ಸರ್ ಗ್ರೈಂಡರ್ ಬಂದ್ಬಿಟ್ಟವ, ಆ ಮಾತು ಬೇರೆ. ನಮ್ಮ ದೇಹ ಎಲ್ಲ ಹೆಂಗಾಗ್ಯಾವ, ಕಡ್ಲಿ ಹಿಟ್ಟಿನ ಚೀಲ ಆದಂಗಾಗ್ಯಾವ. ಯಾಕೆ? ಶ್ರಮ ಇಲ್ಲ. ಅಲ್ಲಿ ಶ್ರಮದ ಸಂಸ್ಕೃತಿ ಇತ್ತು. BP ಶುಗರ್ ಯಾಕೆ ಬರಾಕತ್ತಾವ ಅಂತ ಕೇಳಿದ್ರೆ ಶ್ರಮ ಇಲ್ಲ. ಅವಾಗ ಶ್ರಮ, ಬೀಸ್ಬೇಕಾದ್ರೆ ಶ್ರಮ, ಕುಟ್ಟಬೇಕಾದ್ರೆ ಶ್ರಮ, ಪ್ರತಿಯೊಂದು ಕೆಲಸ ಮಾಡ್ಬೇಕು. ಇವತ್ತು ಎಲ್ಲರೂ ಪ್ರತಿಯೊಂದು 16 ಎತ್ತಿನ ಕಮ್ತ, 8 ಎತ್ತಿನ ಕಮ್ತ, ಗಾದ್ಲಿ ಇವತ್ತು ದಾವಣಿ ಮ್ಯಾಲೆ ಅದನ್ನ ಸೊಪ್ಪಿ ಇಡ್ಲಿಕ್ಕೆ ಅದೇನು ಸ್ವಲ್ಪ ಇವತ್ತು ಕೆಲವೊಂದು ಮನ್ಯಾಗ ಹೋಗಿ ನೋಡಿದ್ರೆ ಭಯಂಕರ ಖುಷಿ ಅನಿಸ್ತದೆ.
ಯಾರ ಮನೆ ಮುಂದೆ 2 ಆಕಳು ಇರ್ತಾವಲ್ಲ ಅವ್ರ ಮನೆ ಮುಂದೆ ಹೆಂಗಿರ್ತೈತಿ ಅಂತ ಕೇಳಿದ್ರೆ ಬಹಳ ಶೋಭಾ ಇರ್ತೈತಿ. ನನ್ನ ಅನುಭವವನ್ನು ಹೇಳ್ತೀನಿ. ನಾನು ನಿಮಗೆ ಮೊನ್ನೆ ಆಗಿದ್ದು ಒಂದು 20 ದಿವಸ ನಾನು ಹೋಗಿದ್ದೆ, ಊರಿಗೆ ಹೋಗಿದ್ದೆ. ನನಗೆ ಗನ್ನಾಗ ಸರ್ಪುಣ್ ಆಗಿತ್ತು. ಸರ್ಪುಣ್ ಆಗಿಂದ ದವಾಖಾನೆ ತೋರಿಸಿದ್ರೆ ಸ್ವಲ್ಪ ಆರಾಮಾಗಲಿಲ್ಲ, ತ್ರಾಸಾಗತ್ತು. ಆಗಿಂದ ನಾನು 20 ದಿವಸ ಮಠದಿಂದ ಹೋಗಿ ಎಲ್ಲಿದ್ದೆ ಅಂತ ಕೇಳಿದ್ರೆ ಗದಗ ಹತ್ರ ಒಬ್ರು ಭಕ್ತರ ಮನೆಯೊಳಗೆ ಆಕಳ ಕಟ್ಟ್ಯಾರ, 4 ಆಕಳ ಕಟ್ಟ್ಯಾರ. ಅದ್ರ ಬಾಜು ಒಂದು ಪಲಂಗ ಹಾಕ್ರಿ, ನಾ ಅಲ್ಲೇ 20 ದಿವಸ ಮಕ್ಕೊಂತೀನಿ ಅಂದೆ. ಅಲ್ಲೇ ಉಚ್ಚಿ ಅಲ್ಲೇ ಸಗಣಿ ಎಲ್ಲ ವಾಸನೆ ಬರೋದು. ಅದ್ರ ಬಾಜು ಮಕ್ಕೊಂಡಿನಿ. ಇವತ್ತು ನನಗೆ ಏನೂ ಇಲ್ಲ ನೋಡ್ರಿ, ಜಡ್ ಎಷ್ಟು ಕಡಿಮೆ ಆಗೈತಿ ಅಂತ ಕೇಳಿದ್ರೆ ಯಾಕಿದನ್ನ ಹೇಳ್ತೀನಿ ಅಂತ ಕೇಳಿದ್ರೆ, ಯಾವ ಈ ಕೈ ಆಡಿಸ್ತಾನಲ್ಲ ಆಕಳ ಬೆನ್ನ ಮೇಲೆ ಎದ್ದು ಬಿಡ್ಲಿ ಅದ್ರ ಉಸಿರನ್ನು ತಗೊಂತಾನಲ್ಲ, ಬರೇ ಹೇಳೋದಕ್ಕೆ ಹೇಳಿದ್ದೆ ನಾನು. ಯಾಕೆ ಇವತ್ತ ಇಷ್ಟಕೊಂಡ ನಮ್ಮ ರೈತರು ಚಲೋ ಅದಾರ ಅಂತ ಕೇಳಿದ್ರೆ, ಇವತ್ತಿನ ಒಕ್ಕಲ್ತನ ಬೇರೆ. ಈ ದಂಡ್ಯಾನ ಕಲ್ಲು ಹೋಗೋದು ಆ ಕಡೆ ಡಮಕ್ ಅಂತಂದ್ರೆ ನೀರು ಮುಟ್ಟ್ಯಾವು, ಆ ಕಡೆ ಹೋಗಂಗಿಲ್ಲವ ಹೊಂಕಟ್ಟಿಯವು. ಹಿಂಗೆ ಕಲ್ಲು ಹೋಗೋದು ಬಿಡ್ತಾರ, ಆ ಕಡೆ ಡಮಕ್ ಅಂದ್ರೆ ನೀರು ಮುಟ್ಟ್ಯಾವು. ತಪ್ಪು ಅಂದ್ರೆ ನೀರು ಮುಟ್ಟಲ್ಲ, ನಡಿ ಮತ್ತೆ ಕೊಡ್ಕೊಂಡು ಹೋಗ್ಬಿಡ್ತಾನೆ. 10 ಗಂಟೆಗೆ ಎದ್ದು ಗಳೆ ಬಿಡವ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇಂಥ ಒಕ್ಕಂತ ಅನ್ನುವಂತ. ಅದಕ್ಕೆ ಹೇಳ್ತಾಳೆ, ಏನ್ ಹೇಳ್ತಾಳ ಅಂತ ಕೇಳಿದ್ರೆ ಬಹಳ ಚಂದ ಹೇಳ್ತಾಳಕಿ. ಅದ್ರೊಳಗ ಕಲ್ಲ ಕೊಟ್ಟವ್ವಗ ಎಲ್ಲ ಭಾಗ್ಯವು ಬರಲಿ. ಆಕಿ ಬೀಸುದ್ ಹೇಳ್ತಾಳ. ತೋಳಾಡಿ ತೊಡೆಯಾಡಿ ನಾಗರ ಹೆಡೆಯಂತ ನಡವಾಡಿ. ಏನ ಇದು ಇದೆಯಲ್ಲಕಿ ಬೀಸು ರೀತಿ ಇದೆಯಲ್ಲ, ಚಂದ ಅದನ್ನ ಹೇಳ್ತಾಳಕಿ. ಬೀಸುವ ಕಲ್ಲಿಗೆ ತೋಳಾಡಿ ತೊಡೆಯಾಡಿ ನಾಗರ ಹೆಡೆಯಂತ ನಡವಾಡಿ ಗೌರವ. ನಾನು ನಿನ್ ಕೂಡ ಇಷ್ಟೊತ್ತು ಮಟ್ಟ ಆಡೀನಿ, ಇಬ್ರು ಹಾಡ್ಕೊಂತ ಬೀಸ್ಬಿಟ್ಟಿವಿ. ಹೆಂಗಾಗೆ ಜೀವನ ಅಂತ ಕೇಳಿ ನಮ್ದೊಂದು ಯೋಗಮಯ ಆಗ್ಬಿಟ್ಟದೆ. ಯೋಗ ಅಂದ್ರೆ ಎಲ್ಲರೂ ಹೋಗಿ ಗಡ್ಡ ಬಿಟ್ಟು ಗುಡ್ದಾಕ್ ಕುಂದ್ರದಲ್ಲ, ಕೆಲಸದಾಗೆ ಅದನ್ನ ಕಾಯಕವೇ ಕೈಲಾಸ ಅಂತಂದ ಬಸವಣ್ಣ. ವರ್ಕ್ ಈಸ್ ಡಿವಿನಿಟಿ, ವರ್ಕ್ ಈಸ್ ವರ್ಶಿಪ್ ಅಂತ ಹೇಳಿದ್ದು ಬಸವಣ್ಣ. ಅದಕ್ಕೆ ಹೇಳ್ತಾಳ, ಬೀಸುವ ಕಲ್ಲಿಗೆ ತೋಳಾಡಿ ತೊಡೆಯಾಡಿ ನಾಗರ ಹೆಡೆಯಂತ ನಡವಾಡಿ ಗೌರವ. ನಿನ್ನ ಗೂಡಾಡಿ ದಣಿಯೇನ ಕೋಲ, ನಿನ್ನ ಗೂಡಾಡಿ ದಣಿಯೇನ ಕೋಲ. ಎಷ್ಟು ಚಂದ ಇವು ಹೆಂಗೆ ಹುಟ್ಟ್ಯಾವ ಹಾಡುಗಳು ಅಂತ ಕೇಳಿದ್ರೆ, ಶ್ರಮದಿಂದ ಹುಟ್ಟ್ಯಾವ. ಮೊನ್ನೆ ಹಿಂದಿನ ಸಭೆಯೊಳಗೆ ಹಾಡು ಹೋಗಿದ್ದೆ ನಾನು. ಇಲ್ಲೇ ದಾವಲ್ ಮಲ್ಕಕ್ಕೆ ಹೋಗಿದ್ದೆ ನಾನು. ದಾವಲ್ ಮಲ್ಕ್ ಇಲ್ಲಿ ಹೋದಾಗ ಒಬ್ಬ ಹೆಣ್ಮಗಳು ಹಾಡಾಕತ್ತಿದ್ವು. ಒಂದು ಕಂಬಳಿ ಹಾಕೊಂಡಾಳ, ಒಂದು ಡಬ್ಬಿ ಹಿಡ್ಕೊಂಡಾಳ. ಆ ಡಬ್ಬಿ ಇಷ್ಟೇ, ಅದು ಡಬ್ಬಿ. ಆ ಡಬ್ಬಿ ಒಳಗೆ ಏನೈತೆ ಅಂತ ಹಿಂದೆಗಡೆ ಹೋಗಿ ನೋಡಿದ್ರೆ ಅದ್ರೊಳಗೆ ಭಂಡಾರ ಇತ್ತು. ಅಕ್ಕಿ ಹಾಡಾಕತ್ತ ಅಲ್ಲಿ ಕುತ್ಕೊಂಡು ನಾವು ನೋಡಿದ್ರೆ ಬಹಳ ಆನಂದ ಆಯ್ತು. ನಾ ಇನ್ನಕ್ಕೆ ಹೋದ್ರೆ ಹಾಡೋದು ಬಿಡ್ತಾಳೆ ಅಂತೇಳಿ ನನ್ನ ಕಾರ್ ದೂರ ತರಿವಿ ಆ ಗಿಡದ ಕೆಳಗಡೆ ಕುಂತೆ. ನಾನು ಕುಂತು ಕೇಳ್ಕೊಂತ ಕುತ್ಕೊಂಡೆ. ಹೆಂಗಾಯ್ತು ಅಂತ ಕೇಳಿದ್ರೆ, ಏನು ಅದ್ಭುತ ಹಾಡಿಲ್ಲ ಹೆಣ್ಮಗಳಂತ ಕೇಳಿದ್ರೆ ಏನ್ ಕೊಡ್ಬೇಕಾಗೀಗ ಪ್ರಶಸ್ತಿ? ಏನು ಏನು ಅದು ಆ ಆನಂದಕ್ಕೆ ಶಬ್ದಗಳಿಲ್ಲ. ಆ ಆನಂದಕ್ಕೆ ಹಾಡಾಕತ್ತಿದ್ಲಿ. ಎಷ್ಟು ಚಂದ ಹಾಡಾಕತ್ತಿ. ಒಬ್ಬಕ್ಕೆ ಕುಂತಾಳ. ಆ ದಾವಲ್ ಮಲ್ಕಿ ಅಂಕಂಚಿ ದಾವಲ್ ಮಲ್ಕನ್ ಗದ್ಗಿ ಮುಂದೆ ಕುಂತಾಳಕಿ ಮುದುಕಿ ಹಾಡಾಕತ್ತಾಳಕಿ. ಭಕ್ತಿ ತುಂಬಿ ಬಂದತಿ. ಭಕ್ತಿಯ ಪರಾಕಾಷ್ಠೆ ಅಂತಾರ. ಆಗಲೇ ಹಾಡಿದ್ರಲ್ಲ ಪನಕಟ್ಟಿ ಅವ್ರು. ಅಷ್ಟು ಹಾಡ್ಬೇಕಂದ್ರೆ ಆ ಸಾಹಿತ್ಯದ ಪರಾಕಾಷ್ಠೆ ತುಂಬಿ ಬಂದಾಗ ಆನಂದವಾಗಿ ಹೇಳಿಸ್ತದೆ. ಇಲ್ಲಂದ್ರೆ ಬರೋದಿಲ್ಲ. ಅದಕ್ಕೆ ಹಾಡಾಕತ್ತಿದ್ಲು. ಎಷ್ಟು ಚಂದ ಹಾಡಾಕತ್ತಿದ್ಲು ಅಂತ ಕೇಳಿದ್ರಕಿ, ಮುಸುಲಂದರ. ಆಕೆ ಅಷ್ಟು ಚಂದ ಹಾಡಾಕ್ ಬರಲ್ಲ ನನಗೆ. ನಾನು ಸುಮ್ಮನೆ ಸ್ವಲ್ಪ ಹಾಡ್ತೇನೆ. ಮುಸುಲಂದರ ಅವನಂತ ಮುಸುಲರ ಹಸುರ ಗಲ್ಲೀಪ ಮುಡುದಾನ, ಹಸುರ ಗಲ್ಲೀಪ ಮುಡುದಾನ ದಾವುಲ್ ಮಾನ್ಯ ಇಸರಂಬ ನೋಡಿ ನಲಿಶಾನ, ಇಸರಂಬ ನೋಡಿ ನಲಿಶಾನ. ಮುಸುಲಂದರ ಅವನಂತ ಮುಸುಲರ ಹಸುರ ಗಲ್ಲೀಪ ಮುಡುದಾನ, ಹಸುರ ಗಲ್ಲೀಪ ಮುಡುದಾನ ದಾವುಲ್ ಮಾನ್ಯ ಇಸರಂಬ ನೋಡಿ ನಲಿಶಾನ, ಇಸರಂಬ ನೋಡಿ ನಲಿಶಾನ. ಮಲ್ಲಿಗೆ ಹೂಹಾರ ಎಲ್ಲಿಟ್ಟು ಕೈ ಬಿಟ್ಟೆ. ಆಕಿ ಏಕಾಂತವಾಗಿ ಕೂತು ಹಾಡಕತ್ತಾಳ. ಮಲ್ಲಿಗೆ ಹೂಹಾರ ಎಲ್ಲಿಟ್ಟು ಕೈ ಬಿಟ್ಟೆ, ಕಲ್ಲ ಮೇಲಿಟ್ಟು ಕೈ ಬಿಟ್ಟೆ, ಕಲ್ಲ ಮೇಲಿಟ್ಟು ಕೈ ಬಿಟ್ಟೆ ದಾವುಲ್ ಮಾನ್ಯ
ಗದ್ಗಿ ಮ್ಯಾಲಿಟ್ಟು ಕೈ ಮುಗದೆ, ಗದ್ಗಿ ಮ್ಯಾಲಿಟ್ಟು ಕೈ ಮುಗದೆ. ಮುಂದೆ ನೋಡ್ರಿ ಹಿಂದ ಹಾಕ. ಕಂಡಗ ಜೋಳ ಕುಟ್ಟಿ ಕಂದೂರಿ ಮಾಡ್ಸೇನಿ, ಕಂಡಗ ಜೋಳ ಕುಟ್ಟಿ ಕಂದೂರಿ ಮಾಡ್ಸೇನಿ, ಕಂಡಗ ಜೋಳ ಕಟ್ಟಿ ಕಂದೂರಿ ಮಾಡ್ಸೇನಿ. ಟಗರಿನ ಕೊಂಬೋ ಬಲಗೈಯೋ, ಟಗರಿನ ಕೊಂಬೋ ಬಲಗೈಯೋ ದೀನೆಂದು ದೌಲ್ಮಾನ್ಯಾಗ ನಾನು ಬಾಗೀನಿ, ದೌಲ್ಮಾನ್ಯಾಗ ನಾನು ಬಾಗೀನಿ. ಏನು ಏನು ಎದ್ದು ಹೋದ್ರಕ್ಕಿನ್ನು ಹಾಡೋದು ಬಿಡ್ತಾವ ನನ್ನ ಚಿಂತೆ ಬರೀ ಕೇಳ್ಬೇಕು ಅನ್ಸದ್. ನಾನು ದೂರ ಕುಂತೀನಿ, ಆ ಪ್ರದೇಶ ದೂರ ಕುಂತೀನಿ. ಎಷ್ಟು ಚಂದ ಹಾಡಿದಲ್ಲ, ಯಾವನೋ ತಾನ್ಸೆಲ್ನ ಬಂದು ಹಾಡಕತ್ತಲ್ಲ ಅಂತ ಹೇಳಿ ಅನಿಸ್ತು ನನಗೆ ನಿಜವಾಗ್ಲು. ಯಾವ ಆನಂದ, ಎಷ್ಟು ಆನಂದ ಇದೆ ಎಲ್ಲ. ಜನಪದರು ಯಾಕಂತ ಕೇಳಿ ಕುಟ್ಟುವಾಗ, ಬೀಸುವಾಗ, ಹಂತಿ ಹೊಡಿ ಮುಂದೆ ಎಲ್ಲಾ ಹೊತ್ನಾಗ ಹಾಡಿ ಹಾಡಿ ಅವ್ರು ಹಾಡಿದ 3 ಸಾಲ ಹೇಳ್ತಾರಲ್ಲ. ಇವತ್ತು ಅಮೇರಿಕದಾಗ 33 ಲಕ್ಷ ಪುಟದ್ದು ಒಂದು ಏನೋ PhD ಮಾಡ್ಯಾರಂತ ಇವರು, ಏನು ಓದ್ಲಾರ್ದವ್ರು ಬರೆದಿದ್ದು. ನೋಡ್ರಿ ಎಂಥ ಸಾಹಿತ್ಯ ನಮ್ದು. ಅದಕ್ಕೆ ಇಂಥ ಸಾಹಿತ್ಯ ಇವತ್ತು ಏನಾಗ್ಬೇಕಾಗ್ಯದ ಅಂತ ಕೇಳಿದ್ರೆ ಬೆಳ್ಕೊಂಡು ಬರ್ಬೇಕಾಗ್ಯದ. ಯಾವುದೇ ಸಮ್ಮೇಳನ ಇರಲಿ ಅದ್ರೊಳಗೆ ನಮ್ಮ ಹಾಸಿಂಪೀರು ವಾಲಿಕಾರ್ ಅವರು ನಾ ಬಂದು ಹುಡ್ಲಿ ಅಂದ್ರೆ ಯಾಕೆ ಮೆತ್ತಗಾಗಿರಲ್ರಿ ಅಂದೆ. ನಾನು ಕುಂಟುಕೊಂತ ಬರಾಕತ್ತಿದ್ರ ದಂಡಾಗ ಯಾಕೆ ಮೆತ್ತಗಾಗಿರಲ್ರಿ ಅಂದ್ರಿ ಅಂದು ಹುಡ್ಲಿ. ಅವ್ರಂದ್ರು ನಾ ಮೆತ್ತಗಾಗಿಲ್ರಿ, 1 ತಿಂಗಳು ಓಡಾಡಿ ಓಡಾಡಿ ಉತ್ತಮಾಗಿಲ್ರಿ ಅಂತಂದ್ರು. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಒಂದು ರೀತಿ ಅದ್ಭುತ ಜನಪದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತನ್ನ ವಿಜಯಪುರದಲ್ಲಿ ಬಹಳ ಅದ್ಭುತವಾಗಿ ಬೆಳೆಸುವಂತ ಒಬ್ಬ ಅಧ್ಯಕ್ಷರು ಸಿಕ್ಕಾರಲ್ಲ, ಬಹಳ ಖುಷಿ ಅನಿಸ್ತದೆ. ಜಾತಿ ನೋಡ್ಬೇಡ್ರಿ, ನಮ್ಮೊಳಗೊಂದು ಅಡ್ಡಗೆರಿ ಇರ್ತದೆ. ಏನಿರ್ತದೆ ಅಂತ ಕೇಳಿದ್ರೆ ಅಲ್ಲಿ ಏನಿರ್ತತಿ ಶಾಂತವ್ರ ರಾಣಗಳ ಜಾತಿ ಇರ್ತತಿಲ್ಲ. ಅಡ್ಡಗೆರಿ ಇರ್ತತಿ. ಆ ಅಡ್ಡಗೆರಿ ಕಿತ್ತಗಿಬೇಕು. ಅದಕ್ಕೆ ಮಡಿವಾಳಪ್ಪ ಅಂದ. ಅವ್ರು ಇಷ್ಟೊತ್ತು ಮಟ್ಟ ಮಡಿವಾಳಪ್ಪ ಅಂತ ಹೇಳಿರಲಿ ನೀವು. ಮುಡು ಚಟ್ಟಿ ನೋಡ ಬಂದು ಮುಟಿ ತಟ್ಟಿ ಅಂತೀರಿ, ಮುಟ್ಟು ಎಲ್ಲಿದೆ ಹೇಳಣ್ಣ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಟ್ಟು ಎಲ್ಲಿದೆ ಹೇಳಣ್ಣ. ಊರ ಬಾವಿಯ ನೀರ ಯಾರಾದರೂ ತರುವರು ನಿಮ್ ನೀರು, ಬ್ಯಾರ್ಯಾವೆ ನನ್ನ ಲಂಡೆ ನಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತು. ಅಣ್ಣ ಅಣ್ಣ ಅನ್ಕೊಂತ ಬಾಂಬ್ ಹಾಕಕತ್ತಾನ್ರಿ. ಅಣ್ಣ ಅನ್ಕೊಂತ ಬಾಂಬ್ ಹಾಕಕತ್ತ. ಮುಂದೆ ಹೇಳ್ತಾನವ, ಊರ ನರಕವ ತಿಂದು ಬೋರ್ಯಾಡಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ, ಅದರ ಸ್ವಾದ ಹತ್ತಿ ಗುಂಡಾಗಿ ಕುಂತಿದಿ, ನಿನ್ ಶೀಲ ಎಲ್ಲಿ ಉಳಿತೋ ಅಣ್ಣ. ನಿಮ್ಮ ಮನೆ ಮುಂದೆ ಎಮ್ಮಿ ಸಾಕಿರ್ತೀರಿ, ಹೌದಲ್ಲ? ಎಮ್ಮಿ ಸಾಕಿದ್ಮೇಲೆ ಎಮ್ಮಿ ಗೂಟಕ್ಕೆ ಕಟ್ಟಿರ್ತೀರಿ, ಬಿಚ್ಚ ಬಿಡ್ರಿ. ಅದು ಉಡುಪಿ ಹೋಟೆಲ್ನಾಗ ಹೋಗಿ ಗುಲಾಬ್ ಜಾಮೂನ್ ತಿನ್ನಂಗಿಲ್ಲ, ಎಲ್ಲಿ ಏನ್ ತಿನ್ಬೇಕು ಅದನ್ನ ತಿಂತತಿ. ಹೌದನಲ್ಲಿ ಸತ್ಯನ ಸತ್ಯ ಆದ್ರೆ ಹೌದನ್ರಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋರಿ. ಕೈ ಇದ್ದಾರೆ ಚಪ್ಪಾಳಿ ದಾಟ್ರಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋರಿ. ಆ ಎಣ್ಣೆ ಹೋಗಿ ಏನ್ ತಿಂತತಿ ಅದನ್ನ ತಿಂತತಿ, ಮನ್ಯಾಗ ಬರ್ತತಿ. ಈಕಿ ದೊಡ್ಡ ಚರಿಗಿಟ್ಟು ಬರ್ರ ಹಿಂಡ್ತಾಳೆ. ಹಿಂಡಿದ ಬಳಿಕ ಹಾಲ್ನ ಹಿಂಡಿದ ಬಳಿಕ ಆ ಹಾಲು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ಚಪ್ಪರಿಸಿ ಹೊಡಿ ಮುಂದೆ ಬಂಗಾಲವ್ರು ಸರ್ ಎಮ್ಮೆಲ್ಲಿ ಬೇದೈತಿ ನೋಡ್ತೀರೇನೆ? ನೋಡಿದ್ರೆ ಅವ್ರ ಅಪ್ಪನಾಣಿ ಏನು ನೋಡಂಗಿಲ್ರಿ, ಹಂಗ ಚಪ್ಪರಿಸಿ ಹೊಡಿತಿರ್ತೀರಿ. ಅದಕ್ಕೆ ಹೇಳ್ತಾಳ, ಊರ ನರಕವ ತಿಂದು ಬೋರ್ಯಾಡಿ ಹಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ, ಅದರ ಸ್ವಾದ ಹತ್ತಿನಿ ಗುಂಡಾಗಿ ಕುಂತೀರಿ, ನಿನ್ನ ಶೀಲ ಎಲ್ಲಿ ಉಳಿತು ಅಣ್ಣ. ಅದಕ್ಕೆ ಕೇಳ್ತಾಳ, ಕೊನೆಗೆ ಹೇಳ್ತಾಳ, ಮಡಿವಾಳಪ್ಪ ಹೇಳ್ತಾನ. ಎಷ್ಟು ಸುಂದರವಾಗಿ ಮಡಿವಾಳಪ್ಪ ಹೇಳ್ತಾನ ಅಂತ ಕೇಳಿದ್ರೆ ಕೊನೆಗೆ ಹೇಳ್ತಾನ, ಯಾವ್ದು ಮಡಿ, ಯಾವ್ದು ಮನುಷ್ಯತ್ವ, ಯಾವುದು ದೊಡ್ಡತನ, ಯಾವುದು ಇನ್ಸಾನಿಯತ್ ಅನ್ನೋದನ್ನು ಮಡಿವಾಳಪ್ಪ ಹೇಳ್ತಾನ. ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ, ನಮ್ಮ ಧೀರ ಮಹಂತನ ಬಿಡದೆ ಕೊಂಡಾಡಿದರೆ ಕೊನೆ ತನಕ ಮಡಿ ಆಗ್ತದೋ ಅಣ್ಣ. ಅಣ್ಣ ಇದನ್ನು ಹೇಳಿದ್ದೆ ಬಸವಣ್ಣ 12ನೇ ಶತಮಾನದಲ್ಲಿ. ಯೂನಿವರ್ಸಲ್ ಟ್ರೂತ್ಸ್. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನೆಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕನ್ನಡದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ ಕೂಡಲ ಸಂಗಮದೇವ. ಹೊಲೆಯರ ಬಾವಿಗಳೊಂದು ಎಲೋ ನಟ್ಟಿದರೆ ಹೊಲೆ ಎಂಬುದು ಈ ಲೋಕವೆಲ್ಲ, ಹಲವು ಎಲ್ಲುಳ್ಳ ಬಾಯಲ್ಲಿ ಅಲ್ಲದ್ದ ನಾಡಿದರೆ ಹೊಲೆಯರ ಬಾವಿಗಿಂತ ಕರಕಸ್ತ ಕಾಣ. ಏನ್ ಹೇಳ್ತಾರೆ ಅದಕ್ಕೆ ಯಾಕೆ ಬಸವಣ್ಣ ಸಮೀಪ?
ಯಾಕೆ ನಮ್ಗೆ ಜನಪದರ ಸಮೀಪ, ಯಾಕೆ ಮಡಿವಾಳ ಸಮೀಪ ಅಂತ ಕೇಳಿದ್ರೆ ನಮ್ಮೊಳಗದಾನ, ನಮ್ಮ ಒಳಗಿಂದ ಹೊರಗೆ ಚಿಮ್ಮಾಕತ್ತಾನ, ಅದಕ್ಕೆ ಮಡಿವಾಳಪ್ಪ ಸಮೀಪ ಆಗ್ಯಾದ, ಅದಕ್ಕೆ ಜನಪದರು ಸಮೀಪ ಆಗ್ಯಾರ ಅಂತ ಜನಪದ ಗೋಷ್ಠಿಯನ್ನ ನಮ್ಮ ಹಾಸಿಂಪಿರೋರು ಅವ್ರ ಮೆತ್ತಗಾಗೋಲ್ರಕ್ಕೆ. ಮತ್ತೀಗ 2 ದಿವಸ ಮುಕ್ಕೋರಿ ಹೋಗಿ ಆದ್ರೆ ನೀವೇನು ಮೆತ್ತಗ ಕಾರ್ಯಕ್ರಮನ ಮೆತ್ತಗೆ ಮಾಡಿರ್ತೀರಿ, ಎಲ್ಲಾನು ಫೋಟೋಸ್, ಅದು ಫೋಟೋ ಹೊಡ್ಕೊಳ್ಳೋದು ಕರೆಕ್ಟ್ ಆಗ್ಬೇಕ್ರಿ, ಆ ಬ್ಯಾನರ್ ಬೇರೆ ಇರ್ಬೇಕು, ಇವ್ ಕ್ಲಾತ್ ಬೇರೆ ಇರ್ಬೇಕು, ಅವ್ರದೊಂದು ಸಿಸ್ಟಮ್ ಬೇರೆ. 1-3 ತಿಂಗಳು ಹೋಗ್ಬೇಕು ಅವ್ರ ಹತ್ರ ಕಾರ್ಯಕ್ರಮ ಮಾಡೋರು, ಅವ್ರ ಟ್ರೈನಿಂಗ್ ತಗೊಳಕ್. ಬಹಳ ಅದ್ಭುತ ವ್ಯಕ್ತಿತ್ವ ಅವ್ರಲ್ಲಿದೆ. ಅಂತ ವ್ಯಕ್ತಿತ್ವ ಇನ್ನೂ ಬೆಳಲಿ, ಈ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೊತ್ತು ಮಟ್ಟ ವಿದ್ವಾಂಸರು ಬಹಳ ಚೆನ್ನಾಗಿ ಮಾತಾಡಿರಿ. ನಮ್ಮ ಮುರಾಳ್ ಮೇಡಮ್ ಬಹಳ ನಮ್ಮ ಎಲ್ಲಿ ಕಾಣೆ ಏನ್ ಹಾಡಿದ್ರಿ ಮೇಡಮ್, ನಾಯ್ಕೋಡಿ ಮೇಡಮ್ ಅವರೇ ಬಹಳ ಚಂದ ಹಾಡಿದ್ರಿ. ನಮ್ಮ ಗಾಯಕವಾಡ ವಕೀಲರು ಬಂದಾರೆ ನೋಡಿ, ಎಲ್ಲರೂ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ನೀವು ವೇದಿಕೆ ಮೇಲೆ ಕುಂತೀರಿ. ಈ ವೇದಿಕೆ ಒಂದು ಹೆಂಗಾಗಿದೆ ಅಂತ ಕೇಳಿದ್ರೆ ಜ್ಞಾನಿಗಳ ವೇದಿಕೆ ಅಂತ ಹೇಳಿ ಅನಿಸ್ತದೆ. ಅದಕ್ಕೆ ತಮ್ಮೆಲ್ಲರಿಗೆ ಇಂಥ ಕಾರ್ಯಕ್ರಮ ಮಾಡಿದಂಥ ಸಿಂಧಿಗೆ ಕೈಗಳಿಗೆ, ಕೊಟ್ಟ ಕೈಗಳಿಗೆ ನಮೋ ನಮೋ, ನೀಡಿದ ಕೈಗಳಿಗೆ ನಮೋ ನಮೋ, ಹಾಡಿದ ಕೈಗಳಿಗೆ ನಮೋ ನಮೋ. ಇನ್ನೊಂದು ಹೇಳೋದು ಮರ್ತೆ, ನಮ್ಮ ಹಸಿಪಿರವ್ರು ಹೇಳಕತ್ತಿದ್ದಾಗಲೇ ಬಹುಶಃ ಮಯೂರು ಭಾಳ ಚಲೋ ಕಾರ್ಯಕ್ರಮ ಮಾಡಿರಿ. ಇವತ್ತು ಜನಪದದ ಮೂಲ ಸ್ರೋತ ಅಂತ ಕೇಳಿದ್ರೆ ಕೂಡುಣ್ಣದ ಅಲ್ಲಿಕೇರಿ ಅಂತಿದ್ರು ಅವಾಗ. ಇವತ್ತು ಇಡೀ ಜನ ಎಲ್ಲ ಬುತ್ತಿ ಕಟ್ಕೊಂಡು ಬಂದು ಇಲ್ಲಿ ಕೊಟ್ಟಿರಂತ ಎಲ್ಲಾರು ಉಂಡು ರೊಟ್ಟಿ ಎಷ್ಟು ಉಳ್ದಾವ ಅಂತ ಕೇಳಿದ್ರೆ ಇನ್ನೂ ಅರ್ಧ ಕೋಲ್ ಉಳ್ದಾವ ಅಂತ ಬೇಕಾದ್ರೆ ಇನ್ನೊಂದು ಊಟ ಮಾಡಿ ಹೋಗ್ರಿ ಅನ್ನಕತ್ತಾರ ಅವರು. ಅಷ್ಟು ಚಲೋ ರೊಟ್ಟಿ ಮಾಡ್ಕೊಂಡು ಬಂದಿರಲ್ಲ. ರೊಟ್ಟಿ ತಟ್ಟಿದ ಕೈಗಳಿಗೆ, ತಂದ ಕೊಟ್ಟ ಕೈಗಳಿಗೆ, ಉಂಡ ಬಾಯಿಗಳಿಗೆ, ಕಾರ್ಯಕ್ರಮ ಕೇಳಿದ ಕಿವಿಗಳಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.